ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಜ್ಞಾನ ಭಾಗ 35. ಈ ಹಿಂದೆ 34 ಭಾಗಗಳನ್ನು ಮಾಡಿದ್ದೀವಿ. ಮಾಡಿರೋ ಭಾಗಗಳ ಪ್ಲೇಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಗೆಳೆಯರೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪ್ರಶ್ನೆ 1. ಕಚ್ಚಾ ಕಾರ್ಯಾಚರಣೆಯನ್ನು ಯಾವ ಸಂಸ್ಥೆ ನಡೆಸಿತ್ತು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ CBI, ಆಪ್ಷನ್ ಬಿ NIA, ಆಪ್ಷನ್ ಸಿ DRI, ಆಪ್ಷನ್ ಡಿ ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್. ED ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂತ. ಸೊ ಕಚ್ಚಪ್ ಅನ್ನುವಂಥ ಕಾರ್ಯಾಚರಣೆಯನ್ನು ಯಾರು ನಡೆಸಿದ್ರು, ಯಾವ ಸಂಸ್ಥೆ ನಡೆಸ್ತು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಸಿ DRIನವರು ನಡೆಸಿದ್ದಾರೆ. ಕಚ್ಚಪ್ ಅನ್ನುವಂಥ ಒಂದು ಕಾರ್ಯಾಚರಣೆಯನ್ನು DRIದವರು ನಡೆಸಿದ್ರು. ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ. ಓಕೆ, ಈ ಕಚ್ಚಪ್ ಅನ್ನುವಂಥ ಒಂದು ಕಾರ್ಯಾಚರಣೆ ನಡೆಸಿ ಸಾಕಷ್ಟು ಅಳಿವಿನಂಚಿನಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನು ಇವರು ಕಾಪಾಡಿದ್ದಾರೆ, ಉಭಯವಾಸಿಗಳನ್ನು ಇವರು ಕಾಪಾಡಿದ್ದಾರೆ ಗೆಳೆಯರು. ಓಕೆ, ಅದು ಕಚ್ಚಪ್ ಕಾರ್ಯಾಚರಣೆ. ಓಕೆ, ಆಪರೇಷನ್ ಕಚ್ಚಪ್ ಅಂತ. ಪ್ರಶ್ನೆ 2. ಸಿಕ್ಕಿಂ ರಾಜ್ಯದಲ್ಲಿ ಪ್ರೇಮ್ ಸಿಂಗ್ ತಮಾಂಗ್ 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ನೇಪಾಳಿ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿದ್ದಾರೆ. ಹಾಗಾದರೆ ಇವರು ಯಾವ ಪಕ್ಷದಿಂದ ಆಯ್ಕೆ ಆದರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸಿಕ್ಕಿಂ ಕ್ರಾಂತಿ ಮೋರ್ಚಾ, ಆಪ್ಷನ್ ಬಿ ಕಾಂಗ್ರೆಸ್, ಆಪ್ಷನ್ ಸಿ BJP, ಆಪ್ಷನ್ ಡಿ ಸಿಕ್ಕಿಂ ಡೆಮೊಕ್ರಾಟಿಕ್ ಫ್ರಂಟ್. ಓಕೆ, ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ ಕ್ರಾಂತಿ ಮೋರ್ಚಾ ಗೆಳೆಯರೆ. ಏನು ಈಗ ಸಿಕ್ಕಿಂ ರಾಜ್ಯದಿಂದ 2ನೇ ಅವಧಿಗೆ ಪ್ರೇಮ್ ಸಿಂಗ್ ತಮಾಂಗ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಆಯ್ಕೆ ಆದಮೇಲೆ ಪ್ರಮಾಣ ವಚನವನ್ನು ನೇಪಾಳಿ ಭಾಷೆಯಲ್ಲಿ ಸ್ವೀಕಾರವನ್ನು ಮಾಡ್ತಾರೆ. ಮತ್ತು ಈ ಏನು ಪ್ರೇಮ್ ಸಿಂಗ್ ತಮಾಂಗ್ ಅವರು ಏನು ಆಯ್ಕೆಯಾಗಿದ್ದಾರೋ ಅವರು ಸಿಕ್ಕಿಂ ಕ್ರಾಂತಿ ಮೋರ್ಚಾದಿಂದ ಆಯ್ಕೆಯಾಗಿರುವಂಥ ಮುಖ್ಯಮಂತ್ರಿಗಳು. ಓಕೆ, ಪ್ರಶ್ನೆ 3. ಮಾಲ್ತೋ ಭಾಷೆ ಯಾವ ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಉತ್ತರ ದ್ರಾವಿಡ, ಆಪ್ಷನ್ ಬಿ ಮಧ್ಯ ದ್ರಾವಿಡ, ಆಪ್ಷನ್ ಸಿ ದಕ್ಷಿಣ ದ್ರಾವಿಡ, ಆಪ್ಷನ್ ಡಿ ಯಾವುದು ಅಲ್ಲ. ಮಾಲ್ತೋ ಭಾಷೆ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ದ್ರಾವಿಡ ಗೆಳೆಯರೆ. ಮಾಲ್ತೋ ಭಾಷೆ ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರತ್ತೆ. ಓಕೆ, ಪ್ರಶ್ನೆ 4. ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಈ ಕೆಳಗಿನ ಯಾವ ಪ್ರಾಣಿಗಳು ಪುರುಷ ದೇವತೆಯನ್ನು ಸುತ್ತುವರೆದಿದೆ. ಆಪ್ಷನ್ ಎ ಆನೆ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಎಮ್ಮೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗೆಳೆಯರೆ, ಹರಪ್ಪ ನಾಗರಿಕತೆ ಬಗ್ಗೆ ತಮಗೆಲ್ಲ ಗೊತ್ತಿರಬೇಕು. ಅವರು ಪ್ರಕೃತಿಯನ್ನು ಪೂಜೆಯನ್ನು ಮಾಡ್ತಾ ಇದ್ರು. ಪ್ರಕೃತಿ ಮಾತೆಯನ್ನು ಪೂಜೆ ಮಾಡ್ತಾ ಇದ್ರು. ಮಾತೃ ಪ್ರಧಾನ ಕುಟುಂಬಗಳು ಇರ್ತಾ ಇದ್ದು. ಸಿಂಧು ಅಥವಾ ಹರಪ್ಪ ನಾಗರಿಕತೆಯಲ್ಲಿ ಪಿತೃ ಪ್ರಧಾನ ಅಲ್ಲ, ಮಾತೃ ಪ್ರಧಾನ ಕುಟುಂಬಗಳು ಇರ್ತಾ ಇದ್ದು. ಮಾತೃ ದೇವತೆಯನ್ನ ಪೂಜೆ ಮಾಡ್ತಾ ಇದ್ರು, ಪ್ರಕೃತಿಯನ್ನ ಪೂಜೆ ಮಾಡ್ತಾ ಇದ್ರು. ಜೊತೆಗೆ ಒಂದು ಪುರುಷ ದೇವತೆಯನ್ನ ಕೂಡ ಅವರು ಪೂಜಿಸ್ತಾ ಇದ್ರು. ಆ ಪುರುಷ ದೇವತೆಯ ಪಕ್ಕದಲ್ಲಿ ಸುತ್ತುವರೆದಿರುವಂಥ ಪ್ರಾಣಿಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಗೆಳೆಯರೆ. ಆನೆ ಇರ್ತಾ ಇತ್ತು, ಹುಲಿ ಇರ್ತಾ ಇತ್ತು, ಎಮ್ಮೆ ಕೂಡ ಇರ್ತಾ ಇತ್ತು, ಗೇಂಡಾಮೃಗ ಕೂಡ ಇರ್ತಾ ಇತ್ತು. ಓಕೆ, ಪ್ರಶ್ನೆ 5. ಅಬ್ದುಲ್ ಹಮೀದ್ ಲಾಹೋರಿ ಬರೆದ ಬಾದ್ಶಾ ನಾಮ ಈ ಕೆಳಗಿನ ಯಾವ ಮೊಘಲ್ ಚಕ್ರವರ್ತಿಯ ಆಳ್ವಿಕೆಯ ವಿವರವಾದ ಇತಿಹಾಸ ನೀಡುವ ಕೃತಿಯಾಗಿದೆ. ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಹುಮಾಯೂನ್, ಆಪ್ಷನ್ ಸಿ ಜಹಾಂಗೀರ್, ಆಪ್ಷನ್ ಡಿ ಶಹಜಹಾನ್. ಬಾಬರನ ಮಗ ಹುಮಾಯೂನ, ಹುಮಾಯೂನನ ಮಗ ಜಹಾಂಗೀರ, ಜಹಾಂಗೀರನ ಮಗ ಶಹಜಹಾನ, ಶಹಜಹಾನ ಮಗ ಔರಂಗಜೇಬ. ಓಕೆ, ಸೊ ಅಬ್ದುಲ್ ಹಮೀದ್ ಲಾಹೋರಿ ಬರೆದ ಬಾದ್ಶಾ ನಾಮ ಕೃತಿ ಯಾರ ಬಗ್ಗೆ ತಿಳಿಸುತ್ತೆ, ಯಾವ ಚಕ್ರವರ್ತಿ ಬಗ್ಗೆ, ಯಾವ ಚಕ್ರವರ್ತಿ ಆಳ್ವಿಕೆ ಬಗ್ಗೆ ತಿಳಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಡಿ ಶಹಜಹಾನ್ ಗೆಳೆಯರೆ. ಅಬ್ದುಲ್ ಹಮೀದ್ ಲಾಹೋರಿ ಬರೆದಂಥ ಬಾದ್ಶಾ ನಾಮ ಯಾರ ಬಗ್ಗೆ ತಿಳಿಸುತ್ತೆ, ಶಹಜಹಾನ್ನ ಆಳ್ವಿಕೆಯ ಬಗ್ಗೆ ತಿಳಿಸುತ್ತೆ. ಸೊ ಏನು ನಮ್ಮ ತಾಜ್ ಮಹಲ್ನ ಯಾರು ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಶಹಜಹಾನ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಆಲ್ಮೋಸ್ಟ್. ಓಕೆ, ಪ್ರಶ್ನೆ 6. ಬೆಳಗಿನ ಗ್ರೀಕೋ ರೋಮನ್ ಲೇಖಕರ ಸರಿಯಾದ ಕಾಲಾನುಕ್ರಮ. ಬೆಳಗಿನ ಅಲ್ಲದು ಕೆಳಗಿನ. ಓಕೆ, ಮಿಸ್ಟೇಕ್ ಆಗಿರುತ್ತೆ. ಪ್ರಶ್ನೆ 6. ಈ ಕೆಳಗಿನ ಗ್ರೀಕೋ ರೋಮನ್ ಲೇಖಕರ ಸರಿಯಾದ ಕಾಲಾನುಕ್ರಮ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೆಟಿಸಿಯಸ್, ಬಿ ಪ್ಲೀನಿ, ಸಿ ಸ್ಟ್ರಾಬೋ, ಡಿ ಟಾಲೆಮಿ. ಕೆಟಿಸಿಯಸ್, ಪ್ಲೀನಿ, ಸ್ಟ್ರಾಬೋ, ಟಾಲೆಮಿ ಈ 4 ಜನರ ಸರಿಯಾದ ಕಾಲಾನುಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಎ ಏನಿದೆ, ಕೆಟಿಸಿಯಸ್ ಮೊದಲು ಬರ್ತಾರೆ. ಅವರ ನಂತರ ಯಾರು ಬರ್ತಾರೆ,
ಆಪ್ಷನ್ ಸಿ ನಲ್ಲಿರುವಂಥ ಸ್ಟ್ರಾಬೋ ಬರ್ತಾರೆ. ಸ್ಟ್ರಾಬೋ ಕಾಲಾನುಕ್ರಮ ಸ್ಟಾರ್ಟ್ ಆಗುತ್ತೆ. ತದನಂತರ ಅವರ ನಂತರ ಬರುವಂಥವರು ಪ್ಲೀನಿ ನಂಬರ್ 3ನಲ್ಲಿ ಬರ್ತಾರೆ. ಅವರ ನೆಕ್ಸ್ಟ್ ಯಾರು ಬರ್ತಾರೆ? ಟಾಲೆಮಿ ಬರ್ತಾರೆ. ಟಾಲೆಮಿ ಫಸ್ಟ್ ಯಾರು? ಕೆಟಿಸಿಯಸ್, ಎರಡನೇದು ಸ್ಟ್ರಾಬೋ, ಮೂರನೇದು ಪ್ಲೀನಿ, ನಾಲ್ಕನೇದು ಟಾಲೆಮಿ. ಓಕೆ ಗೆಳೆಯರೆ, ಪ್ರಶ್ನೆ 7, ಕೀಲ್ಕಾಲುವೆ ಇವುಗಳನ್ನು ಜೋಡಿಸುತ್ತದೆ. ಕೀಲ್ಕಾಲುವೆ ಯಾವುದನ್ನು ಜೋಡಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ, ಆಪ್ಷನ್ ಬಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಆಪ್ಷನ್ ಸಿ ಕೆರೆಬಿಯನ್ ಸಮುದ್ರ ಮತ್ತು ಶಾಂತ ಸಾಗರ, ಆಪ್ಷನ್ ಡಿ ಅಟ್ಲಾಂಟಿಕ್ ಸಾಗರ ಮತ್ತು ಶಾಂತ ಸಾಗರ. ಕೀಲ್ಕಾಲುವೆ ಇವುಗಳನ್ನು ಕೆಳಕೊಟ್ಟರೆ ಇವುಗಳನ್ನು ಜೋಡಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಎ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನು ಕೀಲ್ಕಾಲುವೆಗಳು ಜೋಡಿಸುತ್ತೆ. ಓಕೆ ಗೆಳೆಯರೆ, ಪ್ರಶ್ನೆ 8, ಇದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗಿಲ್ಲ? ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರಾಜಸ್ಥಾನ್ ಒರಾವನ್ಗಳು, ಆಪ್ಷನ್ ಬಿ ಜಾರ್ಖಂಡ್ ಮುಂಡಾಗಳು, ಆಪ್ಷನ್ ಸಿ ಹರಿಯಾಣ ಬಿಲ್ಲರು, ಆಪ್ಷನ್ ಡಿ ಉತ್ತರ ಪ್ರದೇಶ ಸಂತಾಲರು. ಇದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ನ ಮುಂಡಾಗಳು. ಇದು ಸರಿಯಾದ ಹೊಂದಾಣಿಕೆ ಗೆಳೆಯರೆ, ಉಳಿದಿರೋದೆಲ್ಲ ತಪ್ಪು. ಓಕೆ ಗೆಳೆಯರೆ, ಪ್ರಶ್ನೆ 9, ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ಪ್ರದೇಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಿನ್ನೌರ್, ಆಪ್ಷನ್ ಬಿ ಡಾರ್ಜಿಲಿಂಗ್, ಆಪ್ಷನ್ ಸಿ ಕೋರಮಂಡಲ, ಆಪ್ಷನ್ ಡಿ ಕಾಶ್ಮೀರದಲ್ಲಿ ಹೆಚ್ಚಾಗಿ ಸೇಬ್ ಬೆಳೀತಾರೆ. ಅದು ಬಿಟ್ಟರೆ ಕೇಸರನ್ನು ಬೆಳೀತಾರೆ. ಸೊ ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಬಿ ಡಾರ್ಜಿಲಿಂಗ್ ಗೆಳೆಯರೆ. ಡಾರ್ಜಿಲಿಂಗ್ ಚಹಾ ತುಂಬ ಫೇಮಸ್ ಆದಂಥ ಒಂದು ಚಹಾ. ಓಕೆ ಭಾರತದ ರಾಜ್ಯಗಳಲ್ಲೊಂದಾದ ಪಶ್ಚಿಮ ಬಂಗಾಳದಲ್ಲಿನ ಒಂದು ಪಟ್ಟಣವಾಗಿದೆ. ಯಾವುದು? ಡಾರ್ಜಿಲಿಂಗ್. ಇದು ಒಂದು ಜನಪ್ರಿಯ ತಾಣವಾಗಿ ಹೆಸರಾಗಿದೆ. ಡಾರ್ಜಿಲಿಂಗ್ ಚಹಾ ತುಂಬ ಫೇಮಸ್ ಆದಂಥ ಚಹಾ. ಅದಕ್ಕಿಂತ ಫೇಮಸ್ ಆದಂಥ ಚಹಾ ಅಸ್ಸಾಂ ಚಹಾ ಗೆಳೆಯರೆ. ಕೆಜಿಗೆ ಲಕ್ಷಾಂತರ ರೂಪಾಯಿ ಇದೆ. ಓಕೆ ಪ್ರಶ್ನೆ 10, ಬ್ಯಾಂಕ್ ದರದಲ್ಲಿನ ಕಡಿತವು ಸಾಲದ ಲಭ್ಯತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸಾಲದ ಲಭ್ಯತೆ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ಸಾಲದ ಲಭ್ಯತೆ ಹೆಚ್ಚಾಗುವುದಿಲ್ಲ, ಆಪ್ಷನ್ ಸಿ ಸಾಲದ ಲಭ್ಯತೆ ಕಡಿಮೆಯಾಗುತ್ತದೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಪ್ರಶ್ನೆ ಏನಪ್ಪ ಅಂದರೆ, ಬ್ಯಾಂಕ್ ದರದಲ್ಲಿ ಕಡಿತ ಆಗತ್ತೆ. ಬ್ಯಾಂಕ್ನ ಲೋನ್ ದರ ಏನಿರುತ್ತೆ ಆ ಲೋನ್ ದರಗಳಲ್ಲಿ ಕಡಿತ ಆಗತ್ತೆ. ಸೊ ಕಡಿತ ಆದರೆ ಸಾಲದ ಲಭ್ಯತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕೇಳ್ತಾರೆ. ಬ್ಯಾಂಕ್ ಇಂಟ್ರೆಸ್ಟ್ ಏನಿರುತ್ತೆ, ಇಂಟ್ರೆಸ್ಟ್ ರೇಟು 10, 11, 14 ರೂಪಾಯಿ ಇರುತ್ತೆ. 14ರಿಂದ 1 ರೂಪಾಯಿನೋ 2 ರೂಪಾಯಿನೋ 3 ರೂಪಾಯಿನೋ ಕಡಿಮೆ ಮಾಡ್ತಾರೆ. ಸೊ ಕಡಿಮೆ ಮಾಡೋದ್ರಿಂದ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಎ ಏನಾಗುತ್ತೆ? ಸಾಲದ ಲಭ್ಯತೆ ಹೆಚ್ಚಿಗೆ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಅಂದರೆ ಸಾಲ ತಗೊಳ್ಳೋರು ಜಾಸ್ತಿ ಆಗ್ತಾರೆ. ಓಕೆ ಆದ್ರಿಂದ ಸಾಲದ ಲಭ್ಯತೆಗಳು ಏನಿದೆ ಅದು ಹೆಚ್ಚಾಗತ್ತೆ ಗೆಳೆಯರೆ. ಓಕೆ ಪ್ರಶ್ನೆ 11, ರಾಷ್ಟ್ರವ್ಯಾಪಿ ರಣಹದ್ದಿನ ಸಮೀಕ್ಷೆಯನ್ನು ಮಾಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಆಪ್ಷನ್ ಬಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಆಪ್ಷನ್ ಸಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ, ಆಪ್ಷನ್ ಡಿ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಗೆಳೆಯರೆ, ಈ ಥರದ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದು ಸ್ವಲ್ಪ ಕಷ್ಟ. ಯಾಕಂದರೆ ರಾಷ್ಟ್ರವ್ಯಾಪಿ ರಣಹದ್ದಿನ ಸಮೀಕ್ಷೆ ಯಾರು ಮಾಡಿದಾರೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ರಣಹದ್ದು ಅಂದ ತಕ್ಷಣ ವೈಲ್ಡ್ ಲೈಫ್ ಬಂದ್ಬಿಡುತ್ತೆ ತಲೆಯಲ್ಲಿ. ಸೊ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹಾಕಿ ಟಿಕ್ ಮಾಡಿ ಬಂದ್ಬಿಡ್ತೀವಿ. ಆ ರೀತಿ ಇರಲ್ಲ. ಇಂಥ ಪ್ರಶ್ನೆಗಳಲ್ಲಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಈಸಿಯಾಗಿ ಕೊಟ್ಟಿದ್ದಾರೆ ಅಂದರೆ 1 ನಿಮಿಷ ನೀವು ವಿಚಾರ ಮಾಡಬೇಕು. ಯಾಕಂದರೆ ರಣಹದ್ದಿನ ಸಮೀಕ್ಷೆನ ಬರೀ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಅವರು ಅಷ್ಟೇ ಮಾಡಲ್ಲ, ಇನ್ನೊಬ್ರು ಕೂಡ ಮಾಡ್ತಾರೆ. ಹೇಳ್ತೀನಿ ಬನ್ನಿ ಯಾರಂತ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಯವರು ಕೂಡ ರಣಹದ್ದಿನ ಸಮೀಕ್ಷೆಯನ್ನು ಮಾಡ್ತಾರೆ. ಓಕೆ ರಾಷ್ಟ್ರವ್ಯಾಪಿ ರಣಹದ್ದಿನ ಸಮೀಕ್ಷೆಯನ್ನು ಯಾರು ಮಾಡಿದ್ರು? ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಯನ್ನು ಮಾಡಿದ್ದಾರೆ. ಗೆಳೆಯರೆ, ಒಂದು ಪ್ರಶ್ನೆಗೆ ಈಸಿಯಾಗಿ ಅದ್ರ ಕೆಳಗಡೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ತಾವು 1 ನಿಮಿಷ ವಿಚಾರ ಮಾಡಬೇಕು, ಇದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತ. ನೀವು ವಿಚಾರ ಮಾಡಿ ವೈಲ್ಡ್ ಲೈಫ್ ಕರಡಿ ಅಂದ ತಕ್ಷಣ ವೈಲ್ಡ್ ಲೈಫ್ ಅಂತ ಹಾಕಿ ಬಂದುಬಿಡ್ತೀರಾ. ಬಟ್ ಅಲ್ಲಿ ಸಮೀಕ್ಷೆ ಬೇರೆಯವ್ರು ಮಾಡಿರ್ತಾರೆ. ಸೊ ಆದ್ದರಿಂದ 1 ನಿಮಿಷ ವಿಚಾರ ಮಾಡಿ ನೋಡಿ ಟಿಕ್ ಮಾಡಿ ಬನ್ನಿ. ವಿಚಾರ ಮಾಡೋದಕ್ಕಿಂತ ಮುಂಚೆ ಓದ್ಕೊಂಡು ಹೋಗಿ. ಓಕೆನಾ ಗೆಳೆಯರೆ, ಪ್ರಶ್ನೆ 12, ಭಾರತೀಯ ನೌಕಾಪಡೆಯು 1988ರಲ್ಲಿ ಎಲ್ಲಿ ಆಪರೇಷನ್ ಕ್ಯಾಕ್ಟಸ್ ಅನ್ನು ನಡೆಸ್ತು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಾರಿಷಸ್, ಆಪ್ಷನ್ ಬಿ PG, ಆಪ್ಷನ್ ಸಿ ಮಾಲ್ಡೀವ್ಸ್, ಆಪ್ಷನ್ ಡಿ ಮಡಗಾಸ್ಕರ್. ಭಾರತೀಯ ನೌಕಾಪಡೆಯು 1988ರಲ್ಲಿ ಎಲ್ಲಿ ಆಪರೇಷನ್ ಕ್ಯಾಕ್ಟಸ್ ಅನ್ನು ನಡೆಸ್ತು, ಯಾವ ದೇಶದಲ್ಲಿ ನಡೆಸ್ತು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಲ್ಡೀವ್ಸ್ ಅಲ್ಲಿ ನಡೆಸಿದೆ.
ಭಾರತೀಯ ನೌಕಾಪಡೆ 1988ರಲ್ಲಿ ಆಪರೇಷನ್ ಕ್ಯಾಕ್ಟಸ್ ಅನ್ನ ಮಾಲ್ಡೀವ್ಸ್ನಲ್ಲಿ ನಡೆಸಿದ್ದಾರೆ. ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ. ಓಕೆ. ಪ್ರಶ್ನೆ 13, ಗಸ್ತು ಯಾಕೆ ಮಾಡ್ತಾರೆ? ಭದ್ರತೆಗಾಗಿ ಮಾಡ್ತಾರೆ. ವಿಮೆ ಯಾಕೆ ಮಾಡ್ತಾರೆ? ಆಪ್ಷನ್ ಎ ಉಳಿತಾಯಕ್ಕೋಸ್ಕರ, ಆಪ್ಷನ್ ಬಿ ಅಪಾಯ ರಕ್ಷಣೆಗೋಸ್ಕರ, ಆಪ್ಷನ್ ಸಿ ಪಾಲಿಸಿಗೋಸ್ಕರ, ಆಪ್ಷನ್ ಡಿ ಹಣಕ್ಕೋಸ್ಕರ. ಗೆಳೆಯರ ವಿಚಾರ ಮಾಡಿ, ಗಸ್ತು ನಾವು ತಿರುಗ್ತೀವಿ, ಗಸ್ತು ಪೊಲೀಸರು ತಿರುಗ್ತಾರೆ, ಯಾಕೆ? ಭದ್ರತೆಗಾಗಿ. ವಿಮೆ ಯಾಕೆ? ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಬಿ ಅಪಾಯ ರಕ್ಷಣೆಗಾಗಿ. ಭದ್ರತೆಗಾಗಿ ಯಾವ ರೀತಿ ಗಸ್ತನ್ನ ತಿರುಗುತ್ತಾರೋ ಅದೇ ರೀತಿ ವಿಮೆಯನ್ನ ಅಪಾಯ ರಕ್ಷಣೆಗಾಗಿ ಮಾಡಿಸ್ತಾರೆ. ಓಕೆ. ಪ್ರಶ್ನೆ 14, ಕಾಲಾನುಕ್ರಮದಲ್ಲಿ ಗುರುತಿಸಿ. ಎ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಸ್ಥಾಪನೆ ಆಗತ್ತೆ, ಬಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗತ್ತೆ, ಸಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗತ್ತೆ, ಡಿ ಜಸ್ಟಿಸ್ ಮಿಲ್ಲರ್ ಸಮಿತಿ ರಚನೆ ಆಗತ್ತೆ. ಕಾಲಾನುಕ್ರಮದಲ್ಲಿ ಗುರುತಿಸಿದ ತಕ್ಷಣ ತಾವು ತಮಗೆ ಅದು ಡೇಟ್ ಅಥವಾ ಇಯರ್ ಗೊತ್ತಿರಬೇಕು, ಅಂದರೆ ಮಾತ್ರ ನೀವು ಕಾಲಾನುಕ್ರಮದಲ್ಲಿ ಗುರುತಿಸಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಕಾಲಾನುಕ್ರಮದಲ್ಲಿ ಎಲ್ಲಿ ಕೇಳ್ತಾರೋ ಅಲ್ಲಿ ನಿಮಗೆ ಇಯರ್ ಗೊತ್ತಿರಬೇಕು. ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಸ್ಥಾಪನೆ ಯಾವಾಗಾಯಿತು, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಯಾವಾಗಾಯಿತು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಯಾವಾಗಾಯಿತು, ಜಸ್ಟಿಸ್ ಮಿಲ್ಲರ್ ಸಮಿತಿ ಯಾವಾಗ ಸ್ಥಾಪನೆ ಆಯಿತು, ಇವೆಲ್ಲ ಗೊತ್ತಿರಬೇಕು. ಓಕೆ ಗೆಳೆಯರೆ, ಪ್ರಶ್ನೆ 14ರ ಸರಿಯಾದ ಉತ್ತರಗಳು. ಮೊದಲನೇದು ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಸ್ಥಾಪನೆ ಆಗುತ್ತೆ 1886ರಲ್ಲಿ. ಓಕೆ. ತದನಂತರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗುತ್ತೆ 1915ರಲ್ಲಿ. ಅದರ ನೆಕ್ಸ್ಟು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ 1916ರಲ್ಲಿ. ತದನಂತರ ಜಸ್ಟಿಸ್ ಮಿಲ್ಲರ್ ಸಮಿತಿ ರಚನೆ ಆಗುತ್ತೆ 1918ರಲ್ಲಿ. ಓಕೆ, ಇದೆಲ್ಲ ತಮಗೆ ಕಾಲಾನುಕ್ರಮದಲ್ಲಿ ಗೊತ್ತಿರಬೇಕು. ಅದೇ ರೀತಿ 1919ರಲ್ಲಿ ಒಂದು ಹತ್ಯಾಕಾಂಡ ಆಗುತ್ತೆ. ಯಾವ ಹತ್ಯಾಕಾಂಡ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಗೆಳೆಯರೆ, ಪ್ರಶ್ನೆ 15, ಈ ಕೆಳಗಿನ ಯಾವ ಹೇಳಿಕೆ ಭಾರತ ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಮೀಸಲಾತಿಯನ್ನು ಒದಗಿಸಿದೆ, ಆಪ್ಷನ್ ಬಿ ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ, ಆಪ್ಷನ್ ಸಿ ಅನುಚ್ಛೇದ 370 ರದ್ದುಗೊಳಿಸಲಾಗಿದೆ, ಆಪ್ಷನ್ ಡಿ ನ್ಯಾಯಾಧೀಶರನ್ನು ನೇಮಿಸುವ ಕೊಲಿಜಿಯಂ ವ್ಯವಸ್ಥೆಗೆ ಬದಲಾವಣೆ ತಂದಿದೆ. ಗೆಳೆಯರೆ, ಇಲ್ಲಿ ಕೇಳಿರೋದು ಸಂವಿಧಾನದ ತಿದ್ದುಪಡಿ 99, 100, 101, 102 ಈ ರೀತಿ ಸಂವಿಧಾನ ತಿದ್ದುಪಡಿಯನ್ನು ಕೇಳಿದ್ದಾರೆ. ಇಲ್ಲಿ ಕೇಳಿರೋ 4 ಕೂಡ ಸಂವಿಧಾನದಲ್ಲಿ ತಿದ್ದುಪಡಿ ಆಗಿರುವಂಥದ್ದನ್ನೇ ಕೇಳಿದ್ದಾರೆ. ಸೊ ಅದರಲ್ಲಿ ಏನು ಕೇಳಿದ್ದಾರೆ? 100ನೇ ತಿದ್ದುಪಡಿಯನ್ನು ಕೇಳಿದ್ದಾರೆ. ತಮಗೆ ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ ಏನಿದೆ ಅದು 100ನೇ ತಿದ್ದುಪಡಿ. ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಪಟ್ಟಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ ಆಗತ್ತೆ. ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಪ್ರದೇಶಗಳನ್ನು ನಾವು ಭಾರತದವರು ಬಾಂಗ್ಲಾದೇಶಕ್ಕೆ ಬಿಟ್ಕೊಡ್ತೀವಿ. ಅದೇ ರೀತಿ ಬಾಂಗ್ಲಾದೇಶನವರು ಭಾರತಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರದೇಶಗಳನ್ನು ಭಾರತಕ್ಕೆ ಹಿಂದಿರುಗಿಸ್ತಾರೆ. ಅದೇ ಈ ವಿನಿಮಯದ ಉದ್ದೇಶ. ಓಕೆ ಗೆಳೆಯರೆ, ಪ್ರಶ್ನೆ 16, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರ ರಚನೆ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸ್ವರ್ಣ ಸಿಂಗ್ ಸಮಿತಿ, ಆಪ್ಷನ್ ಬಿ ರಾಜಾ ಚಲ್ಲಯ್ಯ ಸಮಿತಿ, ಆಪ್ಷನ್ ಸಿ KV ಕಾಮತ್ ಸಮಿತಿ, ಆಪ್ಷನ್ ಡಿ ಬಲವಂತರಾಯ್ ಮೆಹ್ತಾ ಸಮಿತಿ. ಬಲವಂತರಾಯ್ ಮೆಹ್ತಾ ಒಂದು ಬರ್ತಾರೆ, ಅಶೋಕ್ ಮೆಹ್ತಾ ಒಂದು ಬರ್ತಾರೆ. ಸೊ ಇವೆಲ್ಲ ಸಮಿತಿಗಳು ಭಾರತದ ಇತಿಹಾಸದಲ್ಲಿ ತಮ್ಮ ಛಾಪನ್ನು ಬಿಟ್ಟೋಗಿದೆ. ಈ ಸಮಿತಿಗಳ ಬಗ್ಗೆ ತಮಗೆ ಗೊತ್ತಿರಬೇಕು. ಈ ಸಮಿತಿಗಳ ಬಗ್ಗೆ 1-2 ಕ್ವಶನ್ಸನ್ನು ಕೇಳ್ತಾರೆ. ಪಂಚಾಯತ್ ರಾಜ್ ಬಗ್ಗೆ ಬಂದಾಗ ಕೂಡ ತಮಗೆ ಸಮಿತಿಗಳು ಇಂಪಾರ್ಟೆಂಟು. 1-2-3 ಸಮಿತಿ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಮಿತಿ ಭಾರತ ಸರ್ಕಾರ ರಚನೆ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಎ ಸ್ವರ್ಣ ಸಿಂಗ್ ಕಮಿಟಿ ಅಂತಾರೆ. ಸ್ವರ್ಣ ಸಿಂಗ್ ಸಮಿತಿ ಅಥವಾ ಸ್ವರ್ಣ ಸಿಂಗ್ ಕಮಿಟಿ ಮೂಲಭೂತ ಕರ್ತವ್ಯಗಳಿಗಾಗಿ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿ ಯಾವುದು ಅಂದರೆ ಸ್ವರ್ಣ ಸಿಂಗ್ ಸಮಿತಿ ಅಥವಾ ಸ್ವರ್ಣ ಸಿಂಗ್ ಕಮಿಟಿ ಅಂತ ಕರೀತಾರೆ. ಗೆಳೆಯರೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ 17, ಈ ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮುಖ್ಯ ಚುನಾವಣಾ ಆಯುಕ್ತರು, ಆಪ್ಷನ್ ಬಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಆಪ್ಷನ್ ಸಿ ಅಟಾರ್ನಿ ಜನರಲ್, ಆಪ್ಷನ್ ಡಿ ಪ್ರಧಾನಮಂತ್ರಿಗಳು. ಏನು ಕೇಳ್ತಾ ಇದ್ದಾರೆ? ಈ ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಹೇಳೋಕ್ಕಿಂತ ಮುಂಚೆ ನಾನು 2 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಮೊದಲನೇದು ಉಪ ಪ್ರಧಾನಿ ಹುದ್ದೆ ಸಾಂವಿಧಾನಿಕ ಹುದ್ದೆ ಅಲ್ಲ. ಗೆಳೆಯರೆ, ಉಪ ಪ್ರಧಾನಿ ಹುದ್ದೆ ಏನಿದೆ ಅದು ಒಂದು ಸಾಂವಿಧಾನಿಕ ಹುದ್ದೆ ಅಲ್ಲ. ಎರಡನೇದು ಏನು ಉಪ ಮುಖ್ಯಮಂತ್ರಿ ಹುದ್ದೆ ಇದೆ, DCM ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಥವಾ ಉಪ ಮುಖ್ಯಮಂತ್ರಿ ಹುದ್ದೆ ಏನಿದೆ ಅದು ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಅಲ್ಲ. ಅದಕ್ಕೆ ಇಷ್ಟೇ ಪೇಮೆಂಟ್ ಕೊಡಬೇಕು, ಇಷ್ಟೇ ವೇತನವನ್ನು ಕೊಡಬೇಕು, ಇಷ್ಟೇ ಕಾರ್ಯವನ್ನು ಮಾಡಬೇಕು ಅಂತ ಅನ್ನುವಂಥ ಯಾವುದೇ ಸಾಂವಿಧಾನಿಕ ಅಕ್ಷರಗಳಿಲ್ಲ ಸಂವಿಧಾನದಲ್ಲಿ. ಓಕೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 2 ಹುದ್ದೆಗಳಲ್ಲ, ಒಂದು ಉಪ ಪ್ರಧಾನಿ, ಇನ್ನೊಂದು ಉಪಮುಖ್ಯಮಂತ್ರಿಗಳು. ಇವೆರಡು ಸಾಂವಿಧಾನಿಕ ಹುದ್ದೆಗಳು ಅಲ್ಲ. ಓಕೆ ಗೆಳೆಯರೆ, ಪ್ರಶ್ನೆ 17ರ ಸರಿಯಾದ ಉತ್ತರ
ಆಪ್ಷನ್ ಬಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು. ಇದು ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಾರೆ. ಅಸಂವಿಧಾನಿಕ ಹುದ್ದೆ, ಇದು ಸಂವಿಧಾನಿಕ ಹುದ್ದೆ ಅಲ್ಲ. ಓಕೆ, ಮುಖ್ಯ ಚುನಾವಣಾ ಆಯುಕ್ತರು ಸಂವಿಧಾನದ ಆರ್ಟಿಕಲ್ 324 ಪ್ರಕಾರ ಮುಖ್ಯ ಚುನಾವಣಾ ಆಯುಕ್ತರು ನೇಮಕ ಮಾಡಬೇಕು ಅಂತ ಇದೆ. ಅದೇ ರೀತಿ ಆರ್ಟಿಕಲ್ 76 ಏನು ಹೇಳುತ್ತೆ, ಅಟಾರ್ನಿ ಜನರಲ್ ಇರಬೇಕು ಅಂತ ಹೇಳುತ್ತೆ. ಆರ್ಟಿಕಲ್ 75 ಏನು ಹೇಳುತ್ತೆ, ದೇಶಕ್ಕೊಬ್ಬರು ಪ್ರಧಾನಮಂತ್ರಿ ಬೇಕು ಅಂತ ಹೇಳುತ್ತೆ. ಓಕೆ, ಆದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಇರಬೇಕು ಅಂತ ಯಾವುದೇ ರೀತಿಯ ಸಂವಿಧಾನದಲ್ಲಿ ಇಲ್ಲ. ಇದೊಂದು ಅಸಂವಿಧಾನಿಕ ಹುದ್ದೆ ಅಥವಾ ಸಂವಿಧಾನಿಕ ಹುದ್ದೆಯಲ್ಲ. ಓಕೆ ಗೆಳೆಯರ, ಪ್ರಶ್ನೆ 18, ಭಾರತೀಯ ಆರ್ಥಿಕತೆಯ ಕೆಳಗಿನ ಪಂಚವಾರ್ಷಿಕ ಯೋಜನೆಗಳಲ್ಲಿ ಯಾವುದು ಸೂಚಕ ಯೋಜನೆ ಮಾದರಿಯನ್ನು ಅಳವಡಿಸಿಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 4ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಬಿ 6ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಸಿ 8ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ ಡಿ 10ನೇ ಪಂಚವಾರ್ಷಿಕ ಯೋಜನೆ. ಗೆಳೆಯರ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ 2 ಅಥವಾ 3 ಮಾರ್ಕ್ಸ್ ಕಂಪಲ್ಸರಿ ಆಗಿರುತ್ತೆ. ಅದರಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ, 5ನೇ ಪಂಚವಾರ್ಷಿಕ ಯೋಜನೆ, 10ನೇ ಪಂಚವಾರ್ಷಿಕ ಯೋಜನೆ ನೋಡ್ಕೊಂಡು ಹೋಗಿ. ಓಕೆ, ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಭಾರತೀಯ ಆರ್ಥಿಕತೆಯ ಕೆಳಗಿನ ಪಂಚವಾರ್ಷಿಕ ಯೋಜನೆಗಳಲ್ಲಿ ಯಾವುದು ಸೂಚಕ ಯೋಜನೆ ಮಾದರಿಯನ್ನು ಅಳವಡಿಸಿಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಸಿ 8ನೇ ಪಂಚವಾರ್ಷಿಕ ಯೋಜನೆ. ಯಾವಾಗಿಂದ ಯಾವಾಗ ನಡೆಯಿತು? 1997ರಿಂದ 97, 5 ವರ್ಷಗಳ ಕಾಲ ನಡೆಯುತ್ತೆ. ಅದೇ ರೀತಿ ಈ 8ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಯಾರಾಗಿದ್ರು ಅಂದರೆ PV ನರಸಿಂಹರಾವ್ ಅವರು ಆಗಿದ್ರು. ಪಂಚವಾರ್ಷಿಕ ಯೋಜನೆಗಳು ನಡೆಯುವಾಗ ಯಾರು ದೇಶದ ಪ್ರಧಾನಮಂತ್ರಿಗಳಿರ್ತಾರೆ ಅವರೇ ಆ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರಾಗಿರ್ತಾರೆ. ಅವರೇ PV ನರಸಿಂಹರಾವ್ ಅವರು. ಓಕೆ, ಆಗಿನ ಟೈಮ್ದ ಪ್ರಧಾನಮಂತ್ರಿಗಳು ಆಗಿದ್ರು. ಗೆಳೆಯರ, ಪ್ರಶ್ನೆ 19, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರೋ ರೊಟ್ರೋವ್ ಸರೋವರವು ಯಾವ ದೇಶದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ನ್ಯೂಜಿಲ್ಯಾಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ರಷ್ಯಾ. ರೊಟೊರೋವಾ ಸರೋವರ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್. ಗೆಳೆಯರೆ, ರೊಟ್ರೋವಾ ಸರೋವರ ಇರುವಂಥ ದೇಶ ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ನ ರಾಜಧಾನಿ ವೆಲ್ಲಿಂಗ್ಟನ್. ಓಕೆ ಗೆಳೆಯರೆ, ಇವತ್ತಿನ ನಮ್ಮ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ 20, ಯಾವ ರಾಜ್ಯ ಕ್ಯಾಬಿನೆಟ್ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ವರದಿಯನ್ನು ಅನುಮೋದಿಸಿದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್. ಗೆಳೆಯರೆ, ಇದು ಏನು ಪ್ರಶ್ನೆ ಇದೆ, ಇತ್ತೀಚೆಗೆ ಒಂದು ರಾಜ್ಯ ಬಂದ್ಬಿಟ್ಟು ಏಕರೂಪ ನಾಗರಿಕ ಸಂಹಿತೆಯನ್ನು ಅಂಗೀಕಾರ ಮಾಡುತ್ತೆ, ಅನುಮೋದಿಸಿದೆ. ಸೊ ಇದು ಈಗಿನ ಏನು ಪ್ರಶ್ನೆಗಳು ಬರುತ್ತೆ, ಈಗ ಏನು ಪ್ರೆಸೆಂಟ್ಲಿ ಎಕ್ಸಾಮ್ಗಳು ಬರುತ್ತೆ, ಆ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಇದ್ದೇ ಇರುತ್ತೆ. ಇದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಈ ಪ್ರಶ್ನೆ ಬಂದೇ ಬರುತ್ತೆ. ಈ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ ಸ್ಪೆಷಲಾಗಿ. ಓಕೆ, ಸೊ ನೋಡೋಣ ಬನ್ನಿ ಗೆಳೆಯರ. ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯ ಕ್ಯಾಬಿನೆಟ್ ಏಕರೂಪ ನಾಗರಿಕ ಸಂಹಿತೆ ವರದಿಯನ್ನು ಅನುಮೋದನೆಯನ್ನು ಮಾಡಿದೆ. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್. ಗೆಳೆಯರೆ, ನೆನಪಿರಲಿ. ಓಕೆ, ಉತ್ತರಾಖಂಡ್ ಇತ್ತೀಚೆಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಅನುಮೋದಿಸಿದೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.